ಆ್ಯಂಡ್ ನಾವು ಆ ಪರ್ಸನ್ ಇಲ್ಲಿ ಅವರನ್ನು ಬಿಟ್ಕೊಡೋಕ್ಕಾಗಲ್ಲ, ನೀವು ಬಿಟ್ಕೊಡೋಕ್ಕಾಗಲ್ಲ, ನಂಗೆ ಇಬ್ಬರು ಬೇಕು ಅನ್ನೋ ಒಂದು ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿರುತ್ತೆ ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಥರ್ಡ್ ಪಾರ್ಟಿಯ ಇಂಟೆನ್ಷನ್ಸ್ ಏನಿದೆ, ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನಿಮ್ಮಿಬ್ಬರ ಮಧ್ಯೆ ಬಂದಿರೋದಕ್ಕೆ ಅವರ ಒಂದು ಇಂಟೆನ್ಷನ್ಸ್ ಏನಿದೆ, ಸೊ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ಏನೆಲ್ಲ ನಡೀತಾ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ವರ್ಕ್ಶಾಪ್ನ ಜಾಯ್ನ್ ಆಗಬೇಕು ಅಂದ್ಕೊಳ್ಳೋರು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ವರ್ಕ್ಶಾಪ್ನ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ಸೊ ಅದ್ರ ಬಗ್ಗೆ ಮಾಹಿತಿ ಅನ್ನೋದನ್ನು ತಿಳ್ಕೊಂಡು ಅದಾದಮೇಲೆ ನೀವು ವರ್ಕ್ಶಾಪ್ನ ಜಾಯ್ನ್ ಆಗಿ, ಸೊ ದಟ್ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ. ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅವರ ಇಂಟೆನ್ಷನ್ಸ್ ಏನಿದೆ, ನಿಮ್ಮ ಪಾರ್ಟ್ನರ್ ಅವರ ಇಂಟೆನ್ಷನ್ಸ್ ಏನಿದೆ, ಆ್ಯಂಡ್ ರಿಕನ್ಸಿಲೇಷನ್ ಎನರ್ಜೀಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡೋಣ. ಟ್ರಯಾಂಗಲ್ ಲವ್ ಸ್ಟೋರಿ, ಒನ್ ಸೈಡೆಡ್ ಲವ್ ಸ್ಟೋರಿ, ಬರಬೇಕು ಅಂದ್ರೂ ಬರೋದಕ್ಕೆ ಆಗದೆ ಇರುವಂತಹ ಸಿಚುವೇಶನ್ಸ್. ಓಕೆ, ಇಲ್ಲಿ ನಿಮ್ಮ ಒಂದು 3 ಜನದ ಒಂದು ಇಂಟೆನ್ಷನ್ಸ್ ಏನಿದೆ, ನಿಮ್ಮ ಪ್ರಕಾರ ನೀವು ಎಲ್ಲರೂ ಸರಿ. ಅವರ ಒಂದು ವಿಚಾರದಲ್ಲಿ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ನೀವು ಏನು ಅನುಭವಿಸ್ತಾ ಇದ್ದೀರಾ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ನಿಮ್ಮ ವ್ಯಕ್ತಿ ಹೋಗಿರೋದು ಅವರ ಪ್ರಕಾರ ಅದು ಸರಿ. ಆ್ಯಂಡ್ ಆ ಥರ್ಡ್ ಪಾರ್ಟಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ನ ಒಂದು ಅಪರ್ಚುನಿಟಿನ, ಅಡ್ವಾಂಟೇಜ್ನ ನಾನು ತಗೊಳ್ತಾ ಇದ್ದೀನಿ ಅನ್ನೋ ಒಂದು ಗಿಲ್ಟ್ ಇಲ್ಲದೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಅದನ್ನು ಮಾಡ್ತಾ ಇದ್ದೀನಿ ಅಂತ ಆ ಥರ್ಡ್ ಪಾರ್ಟಿ ಅಂದ್ಕೊಳ್ತಾ ಇರೋದು ಅವರ ಪ್ರಕಾರ ಸರಿ. ಆ್ಯಂಡ್ ನಿಮ್ಮ ಪ್ರಕಾರ ನಾನು ಏನು ಕಮ್ಮಿ ಮಾಡಿದ್ದೆ, ನಾನು ಎಲ್ಲ ಪ್ರೀತಿನೂ ಕೊಟ್ಟಿದ್ದೀನಿ ಆದರೂ ನನ್ನ ಬಿಟ್ಟು ಯಾಕೆ ಹೋದ್ರು ಅನ್ನೋದು ಕೂಡ ನಿಮ್ಮ ಒಂದು ಆಲೋಚನೆಯೂ ಸರಿ. ಬಟ್ ಇದರಿಂದ ಎಲ್ಲರ ಮನಸ್ಸು ಹಾಳಾಗ್ತಾ ಇದೆ. ಆ್ಯಂಡ್ ಯಾವುದೋ ಒಂದು ಗಿಲ್ಟ್ಗೆ ಹೋಗಿ ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕು ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ಈ ಪರ್ಸನ್ ಹೋಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅದರಿಂದ ಈಗ ಹೊರಗೆ ಬರೋದಕ್ಕೆ ಇವ್ರಿಗೆ ಯಾವುದೇ ರೀತಿಯ ಮಾರ್ಗ ಕಾಣಿಸ್ತಾ ಇಲ್ಲ. ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇರುವಂಥದ್ದು, ಮುಂಚೆ ಅವ್ರಿಗೆ ಅನ್ನಿಸ್ತಾ ಇತ್ತು ನಾನು ಸರಿ, ನಾನು ಮಾಡ್ತಾ ಇರೋದೇ ಸರಿ, ನಾನು ಏನು ಅನ್ಕೊಳ್ತೀನಿ ಅದೇ ಸರಿ, ನನ್ನ ಯಾರು ಕೇಳ್ತಾರೆ, ನನ್ನ ಲೈಫ್ ಡಿಸಿಷನ್ ನನಗೆ ಯಾರು ಕೇಳೋ ಅಧಿಕಾರ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಅದು ಅವ್ರಿಗೆ ಗಿಲ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ್ಯಂಡ್ ಆ ಒಂದು ಗಿಲ್ಟಿಂದ ಅವ್ರಿಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕಿ ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಅದಾದಮೇಲೆ ಈ ಕಡೆ ನಿಮ್ಮ ಕಡೆನೂ ಬರೋಕ್ಕಾಗದೆ, ಆ ಕಡೆ ಥರ್ಡ್ ಪಾರ್ಟಿ ಜೊತೆ ಇರೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಥರ್ಡ್ ಪಾರ್ಟಿ ಇಂಟೆನ್ಷನ್ಸ್ ಆರ್ ನಾಟ್ ಸೋ ಗುಡ್ ಅಂತ ಬರ್ತಾ ಇದೆ. ಓಕೆ, ಬಹುಶಃ ನಿಮ್ಮ ಪಾರ್ಟ್ನರ್ ಜೊತೆಗೆ ಅವರಿಗೆ ಏನು ಬೇಕೋ ಆ ಒಂದು ಬೆನಿಫಿಟ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವರು ನಿಮ್ಮ ಪರ್ಸನ್ ಜೊತೆ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಅವರ ಒಂದು ನೆಮ್ಮದಿನ ಕೆಡಿಸ್ಬೇಕು ಅನ್ನೋ ಕಾರಣಕ್ಕೆ ಮೈಟ್ ಬಿ ಈ ಥರ್ಡ್ ಪಾರ್ಟಿ ಅವರ ಎಕ್ಸ್ ಆಗಿರುವಂಥದ್ದು ಇರಬಹುದು. ಓಕೆ, ನೀವು ಮ್ಯಾರಿಡ್ ಇದ್ರಿ, ಬಟ್ ಮತ್ತೆ ಅವರ ಎಕ್ಸ್ ವಾಪಸ್ ಬಂದಿರೋ ಕಾರಣಕ್ಕೆ ನಿಮ್ಮ ಒಂದು ಸಪ್ರೇಷನ್ ಆಗಿದೆ. ಸೊ ಆ ಎನರ್ಜೀಸ್ ಕೂಡ ಇದೆ. ನನ್ನ ಬಿಟ್ಟು ನೀನು ಅದು ಹೇಗೆ ಇನ್ನೊಬ್ಬರನ್ನ ಪ್ರೀತಿಸ್ತೀಯಾ, ಇನ್ನೊಬ್ಬರನ್ನ ಮದುವೆ ಆಗ್ತೀಯಾ, ನನ್ನ ಬಿಟ್ಟು ಕೊಡಲ್ಲ ಅಂತ ವಾಪಸ್ ಬಂದಿರೋದು ಎನರ್ಜೀಸ್ ಇದೆ. ಆ್ಯಂಡ್ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ, ಅವ್ರಿಗೆ ಅರ್ಥ ಮಾಡಿಸೋದಕ್ಕೂ ಹೋಗಿ ಮತ್ತೆ ಅವ್ರ ಜೊತೆ ಕನೆಕ್ಟ್ ಆಗಿರುವಂತಹ ಎನರ್ಜಿ ಕೂಡ ಇದೆ. ಆ್ಯಂಡ್ ನಾವು ಆ ಪರ್ಸನ್ ಇಲ್ಲಿ ಅವರನ್ನು ಬಿಟ್ಕೊಡೋಕ್ಕಾಗಲ್ಲ, ನೀವು ಬಿಟ್ಕೊಡೋಕ್ಕಾಗಲ್ಲ, ನಂಗೆ ಇಬ್ಬರು ಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಥರ್ಡ್ ಪಾರ್ಟಿ ಎನರ್ಜಿ ನೋಡೋದಾದರೆ, ನನಗೆ ಸಿಗದೆ ಇರೋದು ಇನ್ಯಾರಿಗೂ ಸಿಗಬಾರ್ದು. ಆ್ಯಂಡ್ ಒಂದು ಜಲಸ್ಸಿ ಇದಕ್ಕೆ ಹೋಗಿ ಈ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ ಜೊತೆ ಇದ್ದಾರೆ ಅಂತ ಹೇಳಬಹುದು. ಒಳ್ಳೆ ಎನರ್ಜಿ ಅಂತೂ ಖಂಡಿತ ಇಲ್ಲ ಥರ್ಡ್ ಪಾರ್ಟಿದು. ಓಕೆ, ಇಲ್ಲಿ ಅವರು ನೆಮ್ಮದಿಯಾಗಿಲ್ಲ ಆ್ಯಂಡ್ ನಿಮ್ಮ ಪರ್ಸನ್ನೂ ಇರೋಕೆ ಬಿಡ್ತಾ ಇಲ್ಲ, ನೀವು ಕೂಡ ನೆಮ್ಮದಿಯಾಗಿಲ್ಲ. ಮೈಟ್ ಬಿ ನೀವು ಸಪ್ರೇಟ್ ಆಗಿ ನೀವು ನಿಮ್ಮ ಲೈಫ್ನ ನೋಡಿಕೊಂಡು ಸಪ್ರೇಟ್ ಆಗಿದ್ದೀರಾ, ಬಟ್ ಸ್ಟಿಲ್ ನೀವು ನಿಮ್ಮ ಪರ್ಸನ್ ಇಂದ ಒಂದು ಕ್ಲಾರಿಟಿ ಅನ್ನೋದನ್ನು ಬಯಸ್ತಾ ಇದ್ದೀರಾ, ಒಂದು ಕನ್ಕ್ಲೂಷನ್ ಅನ್ನೋದನ್ನು ಬೇಕು ಅಂತಲೂ ಬಯಸ್ತಾ ಇದ್ದೀರಾ. ಆ್ಯಂಡ್ ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಕೂಡ ಆಗಿದೆ ಅಂತ ಹೇಳ್ಬೋದು. ಕೆಲವ್ರಿಗೆ
ಆ್ಯಂಡ್ ಇನ್ನು ಕೆಲವ್ರಿಗೆ ಆಗಿರಬಹುದು, ಆಗದೆ ಇರಬಹುದು, ಅಥವಾ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ಏನೇ ಬದಲಾವಣೆ ಆದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಾನೆ ನೀವು ಇಲ್ಲಿ ಅನ್ಕೊಳ್ತಾ ಇದ್ದೀರಾ. ಸೊ ಎಲ್ಲ ಟೈಮಲ್ಲೂ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದಿಲ್ಲ. ಸೊ ಅದು ಮೈಂಡ್ಸೆಟ್ ಕೂಡ ಆಗಿರುತ್ತೆ. ಸೊ ಆ ಒಂದು ನೆಗೆಟಿವ್ ಮೈಂಡ್ಸೆಟ್ಟಿಂದ ಫಸ್ಟ್ ನೀವು ಹೀಲ್ ಆಗಿ, ಚೇಂಜ್ ಆಗಿ. ಆ್ಯಂಡ್ ಕೆಲವ್ರಿಗೆ ಸ್ಟ್ರಾಂಗ್ ಆಗಿ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದೆ, ಎಸ್ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ನಮ್ಮ ರಿಲೇಷನ್ಶಿಪ್ಪಿಗೆ ನಮಗೆ ಆಗದೆ ಇರೋರು ಏನೋ ಮಾಡಿಸಿದ್ದಾರೆ, ಅದಕ್ಕೋಸ್ಕರ ನಮ್ದು ಈ ರೀತಿ ಸಿಚುವೇಶನ್ ಇದೆ, ಅಥವಾ ಈ ಥರ್ಡ್ ಪಾರ್ಟಿನೇ ನನ್ನ ಪರ್ಸನ್ನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರ ಕಡೆಗೆ ಸೆಳ್ಕೊಂಡಿದ್ದಾರೆ ಅಂತೆಲ್ಲ ನಿಮ್ಮ ಭಾವನೆಗಳು ಇದ್ದರೆ, ನಿಮ್ಮ ಥಿಂಕಿಂಗ್ಸ್ ಇದ್ದರೆ, ಜಸ್ಟ್ ಡೈಲಿ 108 ಬಾರಿ ಕ್ರೀಮ್ ಮಂತ್ರನ ನೀವು ಚಾಂಟ್ ಮಾಡ್ತಾ ಬನ್ನಿ. ಒಂದು ಮಾಲ ಡೈಲಿ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜೀಸ್ ಏನಿದೆ, ಆ ಒಂದು ನಾಟ್ ಓನ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಏನೇ ನೆಗೆಟಿವ್ ಎನರ್ಜೀಸ್ ಫ್ರಮ್ ದಿಸ್ ಥರ್ಡ್ ಪಾರ್ಟಿ, ಏನೇ ಒಂದು ಹಾರ್ಮ್ಫುಲ್ ಎವಿಲ್ ಐ, ಈ ಕೆಟ್ಟ ದೃಷ್ಟಿ, ಕಣ್ಗಳು, ಏನೆಲ್ಲ ನಿಮಗೆ ಫೀಲ್ ಆಗ್ತಾ ಇದೆ ಅದೆಲ್ಲವೂ ಹೋಗುತ್ತೆ ಈ ಒಂದು ಮಂತ್ರನ ನೀವು ಮಾಡೋದ್ರಿಂದ. ಒಂದು 21 ಡೇಸ್ ಇದನ್ನು ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಇದು ಹೀಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಪಾರ್ಟಿ ರಿಮೂವಲ್ ಬಗ್ಗೆ ಆ್ಯಂಡ್ ರಿಲೇಷನ್ಶಿಪ್ ಬಗ್ಗೆ, ಡಿಟ್ಯಾಚ್ಮೆಂಟ್ ಬಗ್ಗೆ ಎವ್ರಿಥಿಂಗ್ ನಾನು ವರ್ಕ್ಶಾಪಲ್ಲಿ ಕವರ್ ಮಾಡಿದ್ದೀನಿ. ಸೊ ಆ ಒಂದು ವರ್ಕ್ಶಾಪ್ನ ನೀವು ಜಾಯ್ನ್ ಆಗಿ ಆ್ಯಂಡ್ ಇನ್ನಷ್ಟು ಹೆಚ್ಚಿನ ಬೆನಿಫಿಟ್ಸ್ನ ನೀವು ಪಡ್ಕೊಂಡು ನೀವು ಹೀಲ್ ಆಗಿ ನಿಮ್ಮ ಪ್ರೀತಿನೂ ಕೂಡ ನೀವು ಹೀಲ್ ಮಾಡ್ಕೋಬಹುದು ಆ ವರ್ಕ್ಶಾಪಿಂದ. ಆ್ಯಂಡ್ ತುಂಬ ನೆಗೆಟಿವ್ ಥಾಟ್ಸ್ಗಳು ಈ ಪರ್ಸನ್ಗೆ ಬರ್ತಾ ಇದೆ ಅಂತ ಹೇಳ್ಬಹುದು, ರಿಲೇಟೆಡ್ ಟು ಮ್ಯಾನಿಫೆಸ್ಟೇಷನ್ಸ್ ಅಥವಾ ರಿಲೇಟೆಡ್ ಟು ಲೈಫ್, ರಿಲೇಟೆಡ್ ಟು ಮ್ಯಾರೇಜ್ ಆ್ಯಂಡ್ ಆಲ್. ತುಂಬ ನೆಗೆಟಿವಿಟಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಅಪಾರ್ಥವಾಗಿ ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೀವೇನೇ ಮಾತಾಡಿದ್ರು ತಪ್ಪಾಗಿ ಕಾಣಿಸ್ತಾ ಇದೆ, ಅಥವಾ ಅವ್ರೇನೇ ಮಾತಾಡೋದ್ರು ತುಂಬ ತಪ್ಪಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು. ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದ್ದಾಗೆ ಇನ್ನೊಂದು ಪ್ರಾಬ್ಲಮ್ ಅರೈವ್ ಆಗ್ತಾನೆ ಬರ್ತಾ ಇದೆ. ಓಕೆ, ತುಂಬ ಸಮಸ್ಯೆಗಳನ್ನು ರಿಲೇಷನ್ಶಿಪ್ಪಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ನನಗೆ ಒನ್ ಮೋರ್ ರೆಮಿಡಿ ಚಾನಲ್ ಆಗ್ತಾ ಇದೆ. ಪ್ರತಿ ಶನಿವಾರ ಒಂದು 5 ಶನಿವಾರ ಮಾಡಿ, ದಟ್ ಇಂಟೆನ್ಷನ್ ಇಟ್ಕೊಂಡು ನನ್ನ ರಿಲೇಷನ್ಶಿಪ್ ಹೀಲ್ ಆಗಲಿ ಅಂತ, ಆ್ಯಂಡ್ ಇಂಟೆನ್ಷನ್ಸ್ ಇಟ್ಕೊಂಡು ದಟ್ ಎಲ್ಲವೂ ಸರಿ ಹೋಗಲಿ, ನಾನು ಅಂದ್ಕೊಂಡಿರೋ ಲೈಫ್ ನನಗೆ ಸಿಗಲಿ ಅಂತ ಇಂಟೆನ್ಷನ್ಸ್ ಇಟ್ಕೊಂಡು ಪ್ರತಿ ಶನಿವಾರ 5 ವಾರ ಏನು ಮಾಡಿ, ಎಳ್ಳೆಣ್ಣೆ ದೀಪನ ಹೋಗಿ ಆಂಜನೇಯನ ಟೆಂಪಲ್ಗೆ ಹಚ್ತಾ ಬನ್ನಿ. ಡೆಫಿನೆಟ್ಲಿ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗ್ತಾ ಬರುತ್ತೆ. ಸೊ ಇದನ್ನು ಮಾಡಿ. ಆ್ಯಂಡ್ ಆದಷ್ಟು ನೀವು ಕೂಡ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಐ ನೋ ಟಫ್ ಫೇಸ್ ನಡೀತಾ ಇದೆ, ನನ್ನ ಪರ್ಸನ್ ಬೇರೆದವ್ರ ಹತ್ರ ಇದ್ದಾರೆ ಅಂತಂದರೆ ಅದನ್ನು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ, ನೋವಿರುತ್ತೆ. ಎಮ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಟಾರಸ್ ಎನರ್ಜೀಸ್ ಇದ್ದೀರಾ, ಏರೀಸ್, ತುಲಾರಾಶಿ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ನಿಮ್ಮ ಪರ್ಸನ್ಗೆ ಇಲ್ಲಿ ಅವ್ರು ಮಾಡ್ತಾ ಇರೋ ತಪ್ಪು ಅಂತ ಅವ್ರಿಗೆ ಗೊತ್ತು, ಅವರ ಒಂದು ಆ್ಯಕ್ಷನ್ಸ್ ಸರಿ ಇಲ್ಲ ಅಂತ ಗೊತ್ತು, ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ಗೊತ್ತು, ಮೆಂಟಲಿ ಸ್ಟ್ರೆಸ್ ಆಗ್ತಾ ಇದ್ದಾರೆ ಅಂತ ಗೊತ್ತು. ಬಟ್ ಸ್ಟಿಲ್ ಇದರಿಂದ ಹೊರಗೆ ಬರೋ ದಾರಿ ಇವ್ರಿಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ಮೈಟ್ ಬಿ ಈ ಥರ್ಡ್ ಪಾರ್ಟಿ ಇವ್ರಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇರುವಂಥದ್ದು ಇರಬಹುದು. ಅಥವಾ ನೀನೇನಾದರೂ ನನ್ನ ಬಿಟ್ಟು ಹೋಗೋ ಪ್ರಯತ್ನ ಪಟ್ಟರೆ ನಾನು ಮನೆಯವ್ರಿಗೆಲ್ಲ ಹೇಳ್ತೀನಿ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀನಿ, ಅಥವಾ ಕೇಸ್ ಹಾಕ್ತೀನಿ ಅಂತ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ ಒಂದು ಕಾರಣಕ್ಕೆ ಈ ವ್ಯಕ್ತಿ ಭಯ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇದರಿಂದಾಗಿ ಆ ಥರ್ಡ್ ಪಾರ್ಟಿ ಹೇಳಿದಾಗೆಲ್ಲ ದುಡ್ಡು ಕೊಡುವಂಥದ್ದು ಇದೆ. ಆ್ಯಂಡ್ ಇದರಿಂದಾಗಿ ಅವರು ತುಂಬಾ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ನಾನು ಯಾಕಾದರೂ ಇವರ ಸಹವಾಸ ಮಾಡಿದೆ, ಯಾಕಾದರೂ ಈ ವ್ಯಕ್ತಿ ಸಹವಾಸ ಮಾಡಿದೆ ಅಂತ ನಿಮ್ಮ ಒಂದು ಪರ್ಸನ್ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಇನ್ನು ಕೆಲವ್ರದ್ದು ತುಂಬ ಬ್ಲ್ಯಾಕ್ ಮೇಲಿಂಗ್ ಎನರ್ಜಿ ಇರೋದ್ರಿಂದ ಈ ಕಡೆ ನಿಮ್ಮ ಹತ್ರನೂ ಹೇಳ್ಕೊಳಕ್ಕಾಗದೆ, ಪರಿವಾರಕ್ಕೂ ಹೇಳ್ಕೊಳಕ್ಕಾಗದೆ ಒಳಗೊಳಗೆ ನೋವು ತಿಂತಾ ಇದ್ದಾರೆ. ಆ್ಯಂಡ್ ಆದಷ್ಟು ನಿಮಗೆ ಏನು ಬೇಕೋ ಅದ್ರ ಕಡೆ ನೀವು ಫೋಕಸ್ ಮಾಡಿ. ಹೆಚ್ಚು ಜಾಸ್ತಿ ಥರ್ಡ್ ಪಾರ್ಟಿ ಅಂತ ನೀವು ಅವ್ರ ಬಗ್ಗೆನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ನನ್ನ ಲೈಫ್ ಹಾಳು ಮಾಡಿದೆ ಅಂತ ಶಾಪ ಎಲ್ಲ ನೀವು ಹಾಕ್ತಾ ಇದ್ರೆ ಆ ಥರ್ಡ್ ಪಾರ್ಟಿ ಎನರ್ಜಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಅವ್ರು ನಿಮ್ಮ ಲೈಫಿಂದ ಹೋಗೋದೇ ಇಲ್ಲ. ಸೊ ನೀವು ಅದನ್ನು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಅವ್ರಿಗೆ ಅದಾಗಲಿ ಅಂತ ಯೋಚನೆ ಮಾಡದೆ ಜಸ್ಟ್ ನೀವು ಪಾಸಿಟಿವಿಟಿ ಕಡೆ ಗಮನ ಕೊಡಿ. ಹೌದು, ಸಾಧ್ಯ ಆಗೋದಿಲ್ಲ, ಇಮಿಡಿಯೇಟ್ ಆಗೋದಿಲ್ಲ, ಅದಕ್ಕೆ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗತ್ತೆ. ಐ ಆಮ್ ದೇರ್ ಟು ಹೆಲ್ಪ್ ಯು. ನೀವು ಆ ಒಂದು ವರ್ಕ್ಶಾಪ್ನ ನೀವು ಜಾಯಿನ್ ಆಗಿ ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ಅನ್ನೋದು ಖಂಡಿತ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಒಂದು ಲೈಫ್ನ ನೀವು ಹೀಲ್ ಮಾಡ್ಕೋಬಹುದು. ಮೊದಲಿಗೆ ನೀವು ಇಲ್ಲಿ ಸೆಲ್ಫ್ ಲವ್ ಜರ್ನಿನ ಶುರು ಮಾಡಿ. ಕಂಪ್ಲೀಟಾಗಿ ನೀವು ಫಿನಾನ್ಷಿಯಲಿ, ಎಮೋಷ್ನಲಿ, ಪ್ರತಿಯೊಂದು ಇದರಲ್ಲೂ ಎಲ್ಲ ಟೈಮಲ್ಲೂ ಪ್ರತಿಯೊಂದು ಡಿಸಿಷನ್ನಲ್ಲೂ ನೀವು ನಿಮ್ಮ ಪರ್ಸನ್ ಮೇಲೇ ಡಿಪೆಂಡ್ ಆಗಿದ್ದೀರಾ. ಅದಕ್ಕೋಸ್ಕರ ಈ ಒಂದು ವ್ಯಕ್ತಿ ನಿಮ್ಮನ್ನ
ಟೇಕನ್ ಫಾರ್ ಗ್ರಾಂಟೆಡ್ ಆಗೂ ತಗೊಂಡಿರ್ತಾರೆ. ದಟ್ ಏನೇ ಆದ್ರೂ ಈ ವ್ಯಕ್ತಿ ನನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ನಂಬಿಕೆಯನ್ನ ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ. ಸೊ ಅವ್ರ ತಪ್ಪುಗಳನ್ನೆಲ್ಲ ನನ್ನ ಪರ್ಸನ್ ಕ್ಷಮಿಸ್ತಾರೆ, ಅವ್ರು ನನ್ನ ಜೊತೆಗಿರ್ತಾರೆ, ನಾನು ಏನೇ ಮಾಡಿದ್ರು ಸಹಿಸ್ಕೊಳ್ತಾರೆ. ಈ ತರದ ಅಡ್ವಾಂಟೇಜ್ ನ ತಗೊಳ್ತಾ ಇದ್ದಾರೆ. ನಿಮ್ಮ ಒಳ್ಳೆತನನ ಅವ್ರು ತುಂಬಾ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಇದನ್ನ ಯಾವುದನ್ನು ಅಲೋ ಮಾಡೋದಕ್ಕೆ ಹೋಗ್ಬೇಡಿ. ಬೌಂಡ್ರೀಸ್ ನ ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಹೀಲ್ ಆಗಬೇಕು, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು, ನೀವು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಅಂದಾಗಲೇ ಎಲ್ಲವೂ ಸರಿ ಹೋಗುತ್ತೆ. ಜಾಸ್ತಿ ಥರ್ಡ್ ಪಾರ್ಟಿ ಬಗ್ಗೆ, ನಿಮ್ಮ ಪರ್ಸನ್ ಬಗ್ಗೆ ಸದ್ಯಕ್ಕಂತೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಮೇನ್ ಥಿಂಗ್, ನೀವು ನಿಮ್ಮ ಕಡೆ ಫೋಕಸ್ ಮಾಡಿ. ನೋಡ್ಕೊಳ್ಳಿ ನಿಮ್ಮನ್ನ ಒಂದ್ಸತಿ, ನಿಮ್ಮ ಒಂದು ಹೆಲ್ತ್ನ ನೋಡ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಆ್ಯಂಡ್ ನೋಡ್ಕೊಳ್ಳಿ, ಯಾವತ್ತು ನೀವು ಚೆನ್ನಾಗಿ ರೆಡಿ ಆಗಿದ್ದೀರಾ, ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡ್ಕೊಂಡಿದ್ದೀರಾ. ಆಕಾಶನೇ ಮುಳುಗೋಯ್ತು ಅನ್ನೋ ರೀತಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದಿಸ್ ಇಸ್ ನಾಟ್ ಅನ್ ಎಂಡ್. ಇದು ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಎಂಡ್ ಅಲ್ಲ. ಏನಾಗ್ತಾ ಇದೆಯೋ ಅದೆಲ್ಲ ಒಳ್ಳೇದಕ್ಕೆ ಆಗ್ತಾ ಇದೆ. ಸ್ಟ್ರಾಂಗ್ ಆಗಿರಿ. ಆ್ಯಂಡ್ ಈ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇವೆಲ್ಲ ಬರ್ತಾ ಇರುವಂಥದ್ದು ಒಂದಲ್ಲ ಒಂದು ಕಾಮಿಕ್ ಬಾಂಡೇಜ್ ಇಂದಾನೆ. ಯಾವುದೋ ಪೂರ್ವ ಜನ್ಮದ್ದು, ಹಳೆ ಜನ್ಮದ್ದು ಕರ್ಮ ಫಲಗಳು ಇರುತ್ತೆ. ಅದಕ್ಕೋಸ್ಕರ ಹಿಂದಿನ ಜನ್ಮಗಳ ಕರ್ಮ ಫಲಗಳು ಇರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇರುತ್ತೆ. ಸೊ ಡಿವೈನ್ಗೆ ಕನೆಕ್ಟ್ ಆಗಿ, ಕೃಷ್ಣನ್ಗೆ ಕನೆಕ್ಟ್ ಆಗಿ, ನಿಮ್ಮ ಇಷ್ಟದೇವರಿಗೆ ಕನೆಕ್ಟ್ ಆಗಿ. ಆ್ಯಂಡ್ ನಾನು ಹೇಳಿದೆ ಅಲ್ಲ, ಆ ಮಂತ್ರನ ನೀವು ಚಾಂಟ್ ಮಾಡಿ. ಕಾಳಿಮಾ ಮಂತ್ರ ಕ್ರೀಮ್ 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 ಚಾಂಟ್ ಮಾಡಿ. ಥರ್ಡ್ ಪಾರ್ಟಿ ಎಂಡ್ ಆಗಲಿ, ಬ್ಲ್ಯಾಕ್ ಮ್ಯಾಜಿಕ್ ಎಂಡ್ ಆಗಲಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡು. ಆ್ಯಂಡ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ಇದೆಲ್ಲ ಮಾಡೋದ್ರ ಜೊತೆಗೆ ನಿಮ್ಮ ಮೈಂಡ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ, ನಿಮ್ಮ ಮೈಂಡ್ ಸೆಟ್ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಅಂದಾಗ ಎಲ್ಲವೂ ಸರಿ ಹೋಗುತ್ತೆ. ಸೊ ಜಾಸ್ತಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ, ನನ್ನ ಪರ್ಸನ್ ಹಾಗಿದ್ದಾರೆ ಹೀಗಿದ್ದಾರೆ ಅಂತ. ಈವನ್ ಈ ಪರ್ಸನ್, ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಇದರಿಂದ ಹೊರಗೆ ಬರೋ ದಾರಿ ಅವರು ಹುಡುಕೊಳ್ತಾ ಇದ್ದಾರೆ. ಬಟ್ ಯಾರಿಗೂ ಹೇಳ್ಕೊಳಕ್ಕಾಗೋದಿಲ್ಲ. ಬಿಕಾಸ್ ಅವ್ರು ಮಾಡ್ಕೊಂಡಿರುವಂತಹ ಮಿಸ್ಟೇಕ್ ಅದು. ಅವ್ರು ತಗೊಂಡಿರುವಂಥ ಒಂದು ಸಣ್ಣ ಒಂದು ತಪ್ಪು ಹೆಜ್ಜೆ ಅವ್ರ ಲೈಫನ್ನೇ ಅವರು ಪಶ್ಚಾತ್ತಾಪದಲ್ಲಿ ಕಳೆಯೋ ಹಾಗಾಗಿದೆ. ಯಾರ ತಪ್ಪು ಯಾರು ಸರಿ, ನನಗೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದ್ರ ಯೋಚನೆ ಬಿಟ್ಟು, ಇದಾಗಿದೆ, ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಒಂದು ವಿಚಾರದ ಕಡೆ ಫೋಕಸ್ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನೀವು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ಪರ್ಸನಲ್ ರೀಡಿಂಗ್. ಆ್ಯಂಡ್ ವರ್ಕ್ಶಾಪ್ ಬಗ್ಗೆ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಹೋಗಿ ವಾಚ್ ಮಾಡಿ. ಅದಾದಮೇಲೆ ನೀವು ಆ ಒಂದು ವರ್ಕ್ಶಾಪ್ನ ಜಾಯ್ನ್ ಆಗಿ. ಖಂಡಿತ ನಿಮ್ಮ ಲೈಫ್ ತುಂಬ ಚೇಂಜ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.